ಆಕೆ ಮಾಡಿದ ಅದೊಂದು ತಪ್ಪು ಆಕೆಯ ಜೀವವನ್ನೇ ತೆಗೆದುಬಿಟ್ಟಿದೆ. ಮುದ್ದಾದ ಸಂಸಾರವನ್ನ ಹಾಳು ಮಾಡಿಕೊಂಡಿದ್ದ ಆಕೆಗೆ ಜ್ಞಾನೋದಯವಾಗಿತ್ತು. ತನ್ನ ಗಂಡನೊಂದಿಗೆ ಬಾಳುತ್ತೇನೆಂತ ಮಕ್ಕಳನ್ನ ಕರೆದುಕೊಂಡು ಬಂದವಳ ಕತೆ ಪ್ರಿಯಕರನಿಂದ ಮುಗಿದಿದೆ ಎನ್ನಲಾಗಿದೆ. ಹುಟ್ಟುಹಬ್ಬದ ದಿನ ನಾಪತ್ತೆಯಾಗಿದ್ದ ಗೃಹಿಣಿ 25 ದಿನಗಳ ನಂತರ ಅಡಿಕೆ ತೋಟದಲ್ಲಿ ಅಸ್ಥಿ ಪಂಜರವಾಗಿ ಪತ್ತೆಯಾಗಿದ್ದು, ಯಾರು ಆ ಗೃಹಿಣಿ, ಏನಿದು ಸ್ಟೋರಿ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಹುಟ್ಟುಹಬ್ಬದ ದಿನವೇ ಮಹಿಳೆ ನಾಪತ್ತೆ. ತೋಟದಲ್ಲಿ ಗೃಹಿಣಿ ಅಸ್ಥಿಪಂಜರವಾಗಿ ಪತ್ತೆ. ಪ್ರಿಯಕರನ ಮಸರತ್ತಿಗೆ ಬಲಿಯಾದಳ ಗೃಹಿಣಿ. ಹೆಂಡತಿ ಅಸ್ಥಿಪಂಜರ ನೋಡಿ ಕಣ್ಣೀರಿಟ್ಟ ಗಂಡ. ಬೆಂಗಳೂರು ಹೊರವಲಯದ ನೆಲಮಂಗಲ ತಾಲೂಕಿನ ಗಡಿ ಗ್ರಾಮವಾದ ಹಳೆ ನಿಜಗಲ್ ಗ್ರಾಮದ ಬಳಿ ತಲೆಬುರುಡೆ ಪತ್ತೆಯಾಗಿದೆ. ಕೈಕಾಲುಗಳ ಮೂಳೆ, ಉಳಿದ ಭಾಗಗಳನ್ನ ಪ್ರಾಣಿಗಳು ತಿಂದು ಹಾಕಿ ಬಿಟ್ಟಿದ್ದು. ಇದು ಮಹಿಳೆಯ ಅಸ್ಥಿಪಂಜರ. ಹೀಗೆ ಸಿಕ್ಕಿರುವ ಅಸ್ಥಿಪಂಜರ ಮಹಿಳೆಯದ್ದು ಅಂತ ಗೊತ್ತಾಗಿದೆ. ಈಕೆ ಹೆಸರು ಯಮುನಾ. ತುಮಕೂರು ನಿವಾಸಿಯಾದ ಈಕೆ ಹೀಗೆ 25 ದಿನಗಳ ಹಿಂದೆ ನಾಪತ್ತೆಯಾಗಿದ್ದು, ಈಗ ಅಸ್ಥಿ ಪಂಜರವಾಗಿ ಸಿಕ್ಕಿದ್ದಾರೆ. ಹೌದು, ಈ ಅಡಿಕೆ ತೋಟದ ಮಾಲೀಕ ಮುನಿಯಪ್ಪ ದೇವರನ್ನ ಮಾಡಲು ತೋಟದ ಬಳಿ ಕುಟುಂಬ ಸಮೇತ ಬಂದಿದ್ದಾರೆ. ಈ ವೇಳೆ ತೆಂಗಿನಕಾಯಿ ಬಿದ್ದಿದೆಯಾ ಅಂತ ಹುಡುಕಾಟ ನಡೆಸಿದಾಗ ತಲೆಬುರುಡೆ ಸಿಕ್ಕಿದೆ. ಕೂಡಲೇ 112ಗೆ ಕರೆ ಮಾಡಿದ್ದಾರೆ. ಸ್ಥಳಕ್ಕೆ ಬಂದ ಡಾಬಾಸ್ಪೇಟೆ ಪೊಲೀಸರಿಗೆ ಇದೊಂದು ಮಹಿಳೆಯ ಅಸ್ಥಿ ಪಂಜರ ಅನ್ನೋದು ಗೊತ್ತಾಗಿದೆ. ಇನ್ನು ಅಸ್ಥಿ ಪಂಜರದ ಪಕ್ಕದಲ್ಲೇ ಐಡಿ ಕಾರ್ಡ್, ಊಟದ ಬ್ಯಾಗ್ ಸಿಕ್ಕಿದ್ದು ಯಮುನಾಳ ಬಗ್ಗೆ ಮಾಹಿತಿ ನೀಡಿತ್ತು. ಇದರಿಂದ ಪೊಲೀಸರು ಯಮುನಾ ಕುಟುಂಬಕ್ಕೆ ಕರೆ ಮಾಡಿ ಮಾಹಿತಿ ನೀಡಿದಾಗ ಯಮುನಾ ಎಂದು ಗುರುತು ಪತ್ತೆಯಾಗಿದೆ. ಈ ಬಗ್ಗೆ ತನಿಖೆಗೆ ಇಳಿದ ಪೊಲೀಸರಿಗೆ ಯಮುನಾ ಗಂಡ ಮಲ್ಲಿಕಾರ್ಜುನ್ ಬಗ್ಗೆ ಮಾಹಿತಿ ಸಿಕ್ಕಿದೆ. ಪ್ರಾಥಮಿಕ ತನಿಖೆ ಪ್ರಕಾರ ಕಳೆದ ಮಾರ್ಚ್ ತಿಂಗಳು 21ನೇ ತಾರೀಕು ಯಮುನಾ ಮಿಸ್ಸಿಂಗ್ ಆಗಿದ್ರು. ಅಂದು ಆಕೆ ಹುಟ್ಟುಹಬ್ಬ ಕೂಡ ಇತ್ತು ಎನ್ನಲಾಗಿದೆ. ಅಷ್ಟಕ್ಕೂ ಈಕೆ ಮಾಜಿ ಪ್ರಿಯಕರನಿಂದಲೇ ಯಮುನಾ ಕೊಲೆಯಾಗಿರುವ ಶಂಕೆ ವ್ಯಕ್ತವಾಗಿದೆ. 8 ವರ್ಷಗಳ ಹಿಂದೆ ದೊಡ್ಡಬಳ್ಳಾಪುರ ನಿವಾಸಿ ರಾಘವೇಂದ್ರ ಜೊತೆ ಅನೈತಿಕ ನಂಟು ಹೊಂದಿದ್ರು. ಈ ವೇಳೆ ಗಂಡ ಮಲ್ಲಿಕಾರ್ಜುನ್ಗೆ ಡಿವೋರ್ಸ್ ಕೊಡಲು ಮುಂದಾಗಿದ್ರು. ಮತ್ತೆ 5 ವರ್ಷ ನಂತರ ತನ್ನ ತಪ್ಪು ಅರಿವಾಗಿ ಮತ್ತೆ ರಾಘವೇಂದ್ರನನ್ನ ಬಿಟ್ಟು ಮಲ್ಲಿಕಾರ್ಜುನ್ ಜೊತೆ ಬಂದಿದ್ರು. 2 ವರ್ಷದಲ್ಲಿ ರಾಘವೇಂದ್ರ ಆಗಾಗ ಯಮುನಾಳಿಗೆ ಕರೆ ಮಾಡಿದ್ರು. ಆದ್ರೆ ಆಕೆ ರಿಸೀವ್ ಮಾಡ್ತಿರ್ಲಿಲ್ಲ. ಕಳೆದ ತಿಂಗಳು 21ನೇ ತಾರೀಕು ಯಮುನಾಳ ಬರ್ತ್ಡೇ ಇತ್ತು. ಈ ವೇಳೆ ಆಕೆಯನ್ನ ಮಾತನಾಡಿಸಲು ಆಂಧ್ರದಿಂದ ಬಂದಿದ್ದ ರಾಘವೇಂದ್ರ ಸಂಜೆ 5 ಗಂಟೆಯವರೆಗೂ ಕಾದಿದ್ದ. ಕೆಲಸದಿಂದ ಹೊರ ಬರ್ತಿದ್ದಂತೆ ಆಕೆಯ ಜೊತೆ ತೆರಳಿದ್ದಾನೆ. ಅವರಿಬ್ಬರು ನಡೆದುಕೊಂಡು ಓಡಾಡುವ ದೃಶ್ಯ ರಸ್ತೆ ಬದಿಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ನಂತರ ಯಮುನಾ ಹಾಗೂ ರಾಘವೇಂದ್ರ ಫೋನ್ ಸ್ವಿಚ್ ಆಫ್ ಆಗಿದೆ. ಆದ್ರೆ ರಾಘವೇಂದ್ರ ತಲೆಮರೆಸಿಕೊಂಡಿದ್ದು ಯಮುನಾ ಅಸ್ಥಿ ಪಂಜರವಾಗಿದ್ದಾಳೆ. ಈ ಘಟನೆ ಸಂಬಂಧ ಡಾಬಾಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಒಟ್ಟಾರೆ ಅಕ್ರಮ ಸಂಬಂಧ ಎಂದಿಗೂ ಸುಖಾಂತ್ಯ ಕಾಣುವುದಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಇನ್ನು ಯಮುನಾಳ ಸಾವು ರಾಘವೇಂದ್ರನೇ ಮಾಡಿರುವ ಕೊಲೆ ಎಂಬ ಶಂಕೆ ವ್ಯಕ್ತವಾಗಿದ್ದು, ಆರೋಪಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಪ್ರಕಾಶ್, ಪಬ್ಲಿಕ್ ಟಿವಿ, ನೆಲಮಂಗಲ.